ಸಂಜೀವನಿ ನ್ಯೂಸ್ ಟಿವಿಗೆ ಸ್ವಾಗತ. ಮಂತ್ರಾಲಯದಲ್ಲಿ ಡಾಕ್ಟರ್ ಕೈವಾರ ಶ್ರೀನಿವಾಸ್ ಅವರಿಗೆ ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನ. ಮಂತ್ರಾಲಯದ ಸದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ನಡೆದ ಪ್ರಪ್ರಥಮ ಅಂತರರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಸಾಹಿತ್ಯ ಸೇವಕ, ಸಂಶೋಧಕ, ಸಂಘಟಕ ಡಾಕ್ಟರ್ ಕೈವಾರ ಶ್ರೀನಿವಾಸ್ ಅವರಿಗೆ ಪ್ರತಿಷ್ಠಿತ ಕನ್ನಡ ಸಿರಿ ಪ್ರಶಸ್ತಿ ಪ್ರದಾನವಾಯಿತು. ಅವರು ಗುಡುಬಂಡೆ ಸಿರಿ, ಚಿಕ್ಕಬಳ್ಳಾಪುರ ಸಿರಿ, ಕೈವಾರ ಸಿರಿ, ಚಿಕ್ಕಬಳ್ಳಾಪುರ ಜಿಲ್ಲಾ ಕಸಬಾ ಹೆಜ್ಜೆ ಗುರುತುಗಳು ಮುಂತಾದ ಅನೇಕ ಕೃತಿಗಳ ಕರ್ತೃ. ಜೊತೆಗೆ ಭೂಟಾನ್ ದೇಶದ ಸಾಂಸ್ಕೃತಿಕ ಉತ್ಸವದಲ್ಲಿ ಮ್ಯಾನ್ ಆಫ್ ದಿ ಇಯರ್, ಚಾಮರಾಜನಗರ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಗಡಿನೇಸಹಿ ಗುರುಕುಲ ಪ್ರತಿಷ್ಠಿತ ಸಾಹಿತ್ಯ ರತ್ನ ಅಲ್ಲದೆ ಕನ್ನಡ ಸೇವಾ ಮಾಣಿಕ್ಯ, ಕನ್ನಡ ಪ್ರಯಾಸಿನಿ, ಕನ್ನಡ ಸೇವಾ ರತ್ನ, ಹೆಮ್ಮೆಯ ಕನ್ನಡಿಗ ಕೃಷ್ಣದೇವರಾಯ ಪ್ರಶಸ್ತಿ, ಬಲಿಜ ತರಂಗಣಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ನೂರಾರು ಗೌರವ ಸನ್ಮಾನಗಳನ್ನು ಸಹ ಭಾಜನರಾಗಿದ್ದಾರೆ. ಸಮ್ಮೇಳನದಲ್ಲಿ ಮುಂದಿನ ಅಂತಾರಾಜ್ಯ ಸಮ್ಮೇಳನವನ್ನು ಗೋವಾ ಸಮುದ್ರ ಮಧ್ಯೆ ಹಡಗಿನಲ್ಲಿ ಆಯೋಜಿಸಲಾಗುವುದು ಎಂದು ಚಿಕ್ಕಮಗಳೂರು ಘಟಕ ಅಧ್ಯಕ್ಷ ಸೂರಿ ಶ್ರೀನಿವಾಸ್ ಘೋಷಣೆ ಮಾಡಿದ್ದರು. ಇವರೊಂದಿಗೆ ಜಾನಪದ ಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯವನ್ನು ಬೆಳೆಸಿದ ಶ್ರೀಯುತ ಜಾನಪದ ಎಸ್ ಬಾಲಾಜಿ ಅವರು ವೇದಿಕೆಗೆ ಆಗಮಿಸಿ ಕನ್ನಡ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗೋವಾ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಸಹಯೋಗದಲ್ಲಿ ಇದೇ ಪ್ರಪ್ರಥಮ ಸಾರಿಗೆ ಅಂತಾರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡ ಸಿರಿ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಮೊದಲನೇದಾಗಿ ಶ್ರೀ ಜಿ ಡಾಕ್ಟರ್ ಪರಶುರಾಮ್ ಸಿ ನಾಯ್ಕ ಅವರು ಎಲ್ಲ ಚಪ್ಪಾಳಿಯೊಂದಿಗೆ ನಾವೆಲ್ಲರೂ ಅಭಿನಂದನೆಗಳನ್ನು ಅಂದಿಸೋಣ. ಇದೀಗ ವೇದಿಕೆಯಲ್ಲಿ ಡಾಕ್ಟರ್ ಪರಶುರಾಮ್ ಸಿ ನಾಯ್ಕ ಅವರಿಗೆ ಭಾರತ ಉತ್ತರ, ದಕ್ಷಿಣ, ಭಾರತದ ಎತ್ತರ ಉತ್ತರ, ಭಾರತದ ಎತ್ತರ ಉತ್ತರ, ಭಾರತದ ಲಕ್ಷಣ ದಕ್ಷಿಣ, ಭಾರತದ ಉತ್ತರ ಎತ್ತರ, ಭಾರತದ ದಕ್ಷಿಣ ಲಕ್ಷಣ ದಕ್ಷಿಣ. ಮುಕುಟಮಣಿ ಮಹಾಹಿಮಾಲಯ, ಮುಕುಟಮಣಿ ಮಹಾಹಿಮಾಲಯ, ತುತ್ತ ತುದಿ ಹಿಂದೂ ಮಹಾಸಾಗರ, ತುತ್ತ ತುದಿ ಹಿಂದೂ ಮಹಾಸಾಗರ, ಅರಬ್ಬಿ ಬಂಗಾಳ ಕೊಲ್ಲಿ ದಕ್ಷಿಣಕ್ಕೆ ಶೃಂಗಾರ, ಅರಬ್ಬಿ ಬಂಗಾಳ ಕೊಲ್ಲಿ ದಕ್ಷಿಣಕ್ಕೆ ಶೃಂಗಾರ, ಭಾರತಿಗೆ ಶ್ರೀರಕ್ಷೆ. ಪೂರ್ವ ಪಶ್ಚಿಮದ ಬೆಟ್ಟಗಳು, ಪೂರ್ವ ಪಶ್ಚಿಮದ ಬೆಟ್ಟಗಳು ಜಲಜೀವ ಭಂಡಾರಗಳು, ಜಲಜೀವ ಭಂಡಾರಗಳು. ಗೋದಾವರಿ, ಕೃಷ್ಣೆ, ಕಾವೇರಿ, ನರ್ಮದೆ, ತಪತಿ, ಮಹಾದಾಯಿ ಮಹಾನದಿಗಳು. ಗೋದಾವರಿ, ಕೃಷ್ಣೆ, ಕಾವೇರಿ, ನರ್ಮದೆ, ತಪತಿ, ಮಹಾದಾಯಿ ಮಹಾನದಿಗಳು ನಮ್ಮ ಜೀವ, ಜೀವನ, ಜೀವ, ನಮ್ಮ ಜೀವ, ಜೀವನ, ಜೀವ. ತುಂಬಿದ ವನವನ್ಯ ಖನಿಜ ಮಾನವ ಸಂಪತ್ತು, ತುಂಬಿದ ವನವನ್ಯ ಖನಿಜ ಮಾನವ ಸಂಪತ್ತು. ಪಾದಾರ್ಪಣೆಗಳಿಗೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತಿರುವ ಗಣ್ಯರಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ
ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರು ಪ್ರಪ್ರಥಮ ಬಾರಿಗೆ ಅಂತಾರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಪುಣ್ಯಕ್ಷೇತ್ರವಾದ ಮಂತ್ರಾಲಯದಲ್ಲಿ ಆಯೋಜನೆ ಮಾಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ರಾಘವೇಂದ್ರಗಳ ಮಹಿಮೆ ನಮ್ಮೆಲ್ಲರಿಗೂ ಬಹಳ ಪರಿಚಯ. ನಾನು ಹುಟ್ಟಿದ್ದು ಡಿಸೆಂಬರ್ 15, 1983 ಗುರುವಾರ. ಚಿಕ್ಕ ವಯಸ್ಸಿನಲ್ಲೂ ಸಹ ನನಗೆ ಯಾವಾಗ ಹುಟ್ಟಿದ್ರು ರಾಯರುತ್ತಿಗೆ ಹೊರಟಿದ್ದು ಕಣಪ್ಪ, ರಾಯರುತ್ತಿಗೆ ಹೊರಟಿದ್ದು, ಈ ರೀತಿಯಾಗಿ ನನಗೆ ಚಿಕ್ಕ ವಯಸ್ಸನ್ನು ಕೇಳ್ತಾ ಬೆಳೆದಿದ್ದು. ಒಂದು ಪವಾಡ ಏನಂದರೆ ದಿನನಿತ್ಯದ ಕೆಲಸ ಮುಗಿಸಿ ಈಗ ತಾನೇ ನಮ್ಮನ್ನ ಸೂರಿ ಶ್ರೀನಿವಾಸ್ ಸರ್ ಹೇಳಿದ್ರು, ಅವರ ಒಂದು ಮನಸ್ಸಿನ ಮಾತನ್ನು ಹೇಳಿದ್ರು. ಅದೇ ರೀತಿ ಕೆಲಸವನ್ನು ಮುಗಿಸಿ ರಾತ್ರಿ 9-10 ಗಂಟೆಗೆ ನಾನು ಮನೆಗೆ ಬಂದಾಗ ರಾಘವೇಂದ್ರ ಸ್ವಾಮಿ ಮಹಿಮೆಯನ್ನು ಒಂದು ಚಲನಚಿತ್ರವನ್ನು ಮಧ್ಯರಾತ್ರಿ 1 ಗಂಟೆ ತನಕ ನೋಡ್ಕೊಂಡು ಕುಳಿತಿದ್ದೆ ನಾನು, ನನ್ನ ಧರ್ಮಪತ್ನಿಯವರು. ಅಂದ್ಕೊಂಡೆ ಇಲ್ಲಪ್ಪ ನಾನು ಹೋಗಿಲ್ಲ ಮಂತ್ರಾಲಯಕ್ಕೆ, ಇವತ್ತೇನೋ ಅನ್ಸ್ದಾಗ ಹೋಗ್ಬೇಕು ಅಂತ. ಬೆಳಗ್ಗೆ 10 ಗಂಟೆಗೆ ನಾನು ಕಾಲ್ ಬಂತು, ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ ಅಂತ. ಮಧ್ಯರಾತ್ರಿ 1 ಗಂಟೆಗೆ ನಾವು ಮುಗಿಯಿತು. ಬೆಳಗ್ಗೆ ಅದನ್ನ ವಿಷಯವನ್ನು ನಾವು ಹೇಳಿದೆ ಫೋನಲ್ಲಿ. ಹಾಗೆ ರಾಯರು ಎಲ್ಲರ ಮನಸ್ಸನ್ನು ಎಲ್ಲರನ್ನು ಕಾಯ್ತಾ ಇದ್ದಾರೆ ಅನ್ನೋದು ಬಹಳ ಸತ್ಯವಾದ ವಿಷಯ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದ ಹುಡುಗ ಇಲ್ಲಿ ಶ್ರೀಗಳ ಕೈಯಲ್ಲಿ ಸನ್ಮಾನ ಮಾಡಿಕೊಂಡಿದ್ರೆ ನನ್ನ ಜೀವನದ ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ಈ ಒಂದು ಸಮಯಕ್ಕೆ ನನ್ನ ಆಹ್ವಾನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿಲ್ಪ ಕ್ಷೇತ್ರದಲ್ಲಿ ನನಗೆ ಸಿಕ್ಕಂಥ ಅವಕಾಶಗಳನ್ನ ಭಗವಂತ ನನ್ನ ಕೈ ಮಾಡ್ಕೊಳ್ತಾ ಬಂದಿದ್ದಾನೆ. ಅದೇ ರೀತಿಯಲ್ಲಿ ಅಯೋಧ್ಯೆ ರಾಮಲಲ್ಲ ವಿಗ್ರಹ ಬಹಳ ಭಾರತೀಯರ ಮನಸ್ಸಿನಲ್ಲಿ ತುಂಬ ದೊಡ್ಡ ಸ್ಥಾನವನ್ನು ಹೃದಯದಲ್ಲಿ ಕೊಟ್ಟಿರೋದು. ಅಯೋಧ್ಯೆ ಜಾಗಕ್ಕೆ ರಾಮನ ವಿಗ್ರಹ ನಿರ್ಮಾಣದ ಕೆಲಸ ಶಿಲ್ಪಿಗಳ ಹುಡುಕಾಟದಲ್ಲಿ ನನ್ನದು ಒಂದು ಹೆಸರು ಸೇರಿರುತ್ತೆ. ನಿರ್ಮಾಣದ ಕಾರ್ಯ ಶುರುವಾಗುವ ಮುನ್ನ ಕೆಲವೊಂದು ಸಂಗತಿಗಳು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡುತ್ತೇನೆ. ಆಯ್ಕೆಯಲ್ಲಿ ಬಹಳಷ್ಟು ಜನ ಶಿಲ್ಪಿಗಳು ಇರ್ತಾರೆ, ಆದರೆ ಅಲ್ಲಿ ಒಂದು ಷರತ್ತು ಏನಾಗಿರ್ತಾರೆ ಅಂದರೆ ಮಾಡೆಲ್ ಮತ್ತು ಡ್ರಾಯಿಂಗ್ ಬೇಕು ಅಂತ ಹೇಳಿರ್ತಾರೆ. ಆದರೆ ನಾನೊಬ್ಬ ಹುಡುಗ ಏನು ಹೇಳ್ತೀನಿ, ನಾನು ಯಾವುದೇ ಡ್ರಾಯಿಂಗ್ ಆಗಲಿ ಮಾಡೆಲ್ ಆಗಲಿ ಕೊಡಲ್ಲ, ಅವ್ರನ್ನ ಹುಡುಕ್ತೀನಿ, ನೀವು ಅವಕಾಶ ಕೊಟ್ಟರೆ ಅಯೋಧ್ಯೆಯಲ್ಲಿ ಬಂದು ನಾನು ಕೆತ್ತನೆ ಕೆಲಸ ಅವ್ರನ್ನ ಹುಡುಕಿ ಕೊಡ್ತೀನಿ ನಿಮಗೆ ಅಂತ ನಾನು ಲಿಖಿತವಾಗಿ ಬರೆದುಕೊಟ್ಟಿದ್ದೆ. ಬಹುಶಃ ಆ ಕಾರಣದಿಂದನೇ ನನ್ನನ್ನು ಅವರು ಆಯ್ಕೆ ಮಾಡಿದ್ರು. ಈ ಒಂದು ನಿರ್ಮಾಣದಲ್ಲಿ ಸಾಮಾನ್ಯವಾಗಿ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿಸ್ಕೊಳ್ತಾರೆ ಅನ್ನೋ ಭಾವನೆ ನನಗೆ ಮೊದಲಿಂದಲೂ ಇತ್ತು. ಅದೇ ರೀತಿ ಈ ರಾಮಲಲ್ಲ ವಿಗ್ರಹವನ್ನು ಆ ಸಮಯಕ್ಕೆ ಅವ್ರಿಗೆ ಬೇಕಾದ ರೂಪವನ್ನು ಆದೇಶ ಮಾಡಿ ನನ್ನ ಕೈ ಮಾಡಿಸ್ಕೊಂಡಿದ್ದಕ್ಕೆ ಶ್ರೀರಾಮನ ಪಾದಗಳಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳು. ರಾಮರ ಆರಾಧನೆ ರಾಮರ ಈ ಒಂದು ಸದಾವಕಾಶಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ. ಈ ಒಂದು ಸಂಘದಿಂದ ನನ್ನ ಧರ್ಮಪತ್ನಿಯಾದ ಸುರಜಿತ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೇನೆ. ಅವರು ಸಹ ಬೆನ್ನೆಲುವಾಗಿ ನಿಂತು ನನ್ನ ಎಲ್ಲ ವಿಷಯದಲ್ಲೂ ರಾಯರ ಶ್ರೀಗಳ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಮಾತಿನೊಂದಿಗೆ ನಮ್ಮ ಪರಮ ಪೂಜ್ಯ ಶ್ರೀಗಳವರ ತಂದೆಯವರು ಪೂರ್ವಾಶ್ರಮದ ತಂದೆಯವರು ಗಿರಿಯಾಚಾರ್ಯವರು ಒಂದು ಹಾಡು ಹೇಳಬೇಕು ಅಂತ ಹೇಳಿದ್ರು. ಕೊನೆಯದಾಗಿ ಹೇಳಬೇಕಾದ್ರೆ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಹೇಳಿ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ನಿನ್ನ ಮನಗಳು ಅಲ್ಲೇ ದೇವಾಲಯ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ನಿನ್ನ ಮನಗಳು ಅಲ್ಲೇ ಮಂತ್ರಾಲಯ. ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ, ದೈವ ಮನಗಳೇ ನಿನ್ನ ಬೃಂದಾವನ. ನಿನ್ನ ಐಕ ಹೃದಯವೇ ದೇವರಿರುವ ಮಂದಿರ, ನಿನ್ನ ಐಕ ಹೃದಯವೇ ದೇವರಿರುವ ಮಂದಿರ. ಎಲ್ಲಿ ನಿನ್ನ ಭಕ್ತರೋ
ನಿನ್ನ ಭಕ್ತರು ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರಾಲಯ.